ವೆಲ್ಕಮ್ ಬ್ಯಾಕ್. ಆ್ಯಂಡ್ ನೆಕ್ಸ್ಟ್ ಹಾಕೋ ಕ್ಲಿಪ್ಪಲ್ಲಿ ಸೌಂಡ್ ಕೇಳಿಸ್ಕೊರಿ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಯಾಕೋ ಗೊತ್ತಿಲ್ಲ, ಫೀಲಿಂಗ್ ಲೋ, ಗೊತ್ತಿಲ್ಲ ಯಾಕೆ. ಏನು ಮಾಡಬೇಕು ವಿಚಾರು ಅಥವಾ ರೀಸನ್ ಗೊತ್ತಿಲ್ಲ. ಶುಡ್ ಕಮ್ ಔಟ್ ಆಫ್ ಇಟ್. ಕರೆಕ್ಟ್ ಇವಾಗ ನಾನು ಹೇಳ್ತಾ ಇದ್ದೆ, ಅದು ಏನೇನೋ ಇವತ್ತು ಕರೆಂಟ್ ತೆಗ್ದುಬಿಟ್ಟ. ನಂದೇನು ಗೊತ್ತಾ, ಯಾವಾಗ ಕರೆಂಟ್ ಇದ್ದಾಗ ನನಗೆ ಯಾವಾಗಲೂ ಲ್ಯಾಪ್ಟಾಪ್ ಚಾರ್ಜ್ ಇಟ್ಕೊಳಲ್ಲ. ಅದು ಏನೇನೋ ಅಂದರೆ ನಂದು ಯಾವಾಗ ಅಂದರೆ ಫುಲ್ ಅದು ಏನದು ಫುಲ್ ಪಾಪಪ್ ಆಗಬೇಕು, ಲೈಕ್ ಏನಂತ ಬ್ಯಾಟ್ರಿ ಲೋ ಅಂತ, ಅವಾಗ ಚಾರ್ಜಿಗೆ ಇಡ್ತೀನಿ. ಈಗ ಕರೆಂಟ್ ಹೋಗ್ಬಿಟ್ಟಿದೆ, ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಕರೆಕ್ಟ್ ಹೇಳಿದ ತಕ್ಷಣ ಈಗ ಟಕ್ ಅಂತ ಆಫ್ ಆಗಿಬಿಟ್ಟು ಲ್ಯಾಪ್ಟಾಪ್. ನೋಡ್ಬೇಕು ಕರೆಂಟ್ ಯಾವಾಗ ಬರುತ್ತೆ. ಮೊಬೈಲಾಗೂ 5% ಐತೆ ಚಾರ್ಜ್. ನನ್ನ ಚಾರ್ಜಿಗೆ ಇಟ್ಕೊಂಡಿಲ್ಲ, ಸುಮ್ಮನೆ ಯೂಸ್ ಮಾಡೀನಿ ಮೊಬೈಲ್. ಅಂದರೆ ಯೂಸ್ ಮಾಡಿದ್ರೆ ಅದು ಎಡಿಟೆಲ್ಲ ಅದೆಲ್ಲ ಮಾಡ್ತಾಯಿದ್ನಲ್ಲ, ಸೊ ಅದಕ್ಕೆಲ್ಲ ಯೂಸ್ ಮಾಡೀನಿ. ಚಾರ್ಜ್ ಇಟ್ಟಿಲ್ಲ, ಬೆಳಗ್ಗೆ ಇಡೋಣ ಬಿಡು ಅಂತ. ಸೊ ನಾನಿದ್ದಾಗ ಲೈಕ್ 25 ಏನೋ ಇತ್ತು. ಸ್ವಲ್ಪ ಎಡಿಟ್ಸ್ ಅವು ಇವು ಮಾಡ್ತಾಯಿದ್ದೆ, ಇನ್ನು 3 ವೀಡಿಯೋ ಇತ್ತಲ್ವ, ಸೊ ಅದು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಇವಾಗ ಕರೆಂಟ್ ಹೋಯ್ತು. ಏನು ಮಾಡಬೇಕು ಗೊತ್ತಿಲ್ಲ, ಬರೋ ಮಟ್ಟ ಕೊಡ್ತಾನೆ. ಫಾರ್ ದ ಬೆಸ್ಟ್ ಕೊಡ್ತಾನೆ. ಇದು ಇಷ್ಟ ಆಗಿದೆ. 7 ಆಯಿತು, ನನ್ನ 2 hours ವರ್ಕೇ ಮುಗೀತು. ಏನು ಮಾಡೋದು ಇವಾಗ? ಹಿಂಗೆ ಇದು ವಿಡಿಯೋ ಮಾಡ್ಕೊಂಡು ಕುಂತ್ರೆ ಇದ್ರ ಚಾರ್ಜ್ ಡಮ್ ಆಗ್ತದೆ. ಸೊ ನೋಡೋಣ, ಕರೆಂಟ್ ಬಂದಮೇಲೆ ಸಿಗ್ತೀನಿ. ಬಾಯ್. ಇವಾಗ ಕರೆಂಟ್ ಬಂತು ಆಫ್ಟರ್ 2 hours ಇತ್ತಾ. 2 hours ನಮ್ಮ ವರ್ಕ್ ಸ್ಟಾಪ್ ಆಗಿಬಿಟ್ಟಿತ್ತು. ಆ್ಯಂಡ್ ಹೆಂಗೆ ಆಗ್ತಿತ್ತು ಅಂದರೆ, ನಾನು ಹಾಲಲ್ಲಿ ಇರ್ತಿದ್ದೆ, ಕರೆಂಟ್ ಬಂತು ಅಂತ ರೂಮಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಕರೆಂಟ್ ಆಫ್. ಹಿಂಗೆ 2-3 ಸತಿ ಆಯಿತು. ಇವಾಗೇನೋ ಕೊಟ್ಟ ಪುಣ್ಯಾತ್ಮ, ಅದು ಏನಾಗಿತ್ತು ಏನೋ ರಿಪೇರಿ ಇತ್ತೋ ಏನೋ ಗೊತ್ತಿಲ್ಲ, ಫೈನಲಿ ಬಂತು. ಇವಾಗ ಮತ್ತೆ ವರ್ಕ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಮೊಬೈಲ್ ಕೂಡ ಚಾರ್ಜಿಗೆ ಇಡಬೇಕು, ಅದು ಕೂಡ ಫುಲ್ 9% ಐತೆ. ನಮ್ಮ ಆಂಟಿ ಆ್ಯಂಡ್ ತಂಗಿಯರು ಲೈಕ್ ಶಾಪಿಂಗ್ ಹೋಗಿದ್ರು, ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಹಂಗಾಗಿ ಅವೆಲ್ಲ ತೋರಿಸ್ತಾಯಿದ್ರು. ಆ್ಯಂಡ್ ನಾನು ಲಾಗೌಟ್ ಟೈಮ್ ಆಯಿತು, ಲಾಗೌಟ್ ಆದೆ. ಆ್ಯಂಡ್ ನಾನು ರೆಡಿ ಆಗೋಕ್ಕೆ ಹೋದಾಗ ಇವ್ರ ಗ್ಯಾಪಲ್ಲಿ ಈ ಥರ ವೀಡಿಯೋ ಮಾಡಿದ್ದಾರೆ. ಅವ್ರು ಏನೇನು ತಂದಿದ್ದಾರೆ ಅದನ್ನೆಲ್ಲ ನೀಟಾಗಿ ಇಟ್ಬಿಟ್ಟು ಲೈಕ್ ತೋರಿಸಿದ್ದಾರೆ, ಅಕ್ಕ ವ್ಲಾಗಿಗೆ ಹಾಕು ಅಂತ. ಸೊ ಅವರೇ ವೀಡಿಯೋ ಮಾಡಿದ್ದಾರೆ. ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಅವ್ರಿಗೆ ಎಂಗೇಜ್ ಇಡೋಕ್ಕೆ ಸೊ ಇದೆಲ್ಲ ತಂದಿದ್ದರು. ಆ್ಯಂಡ್ ಶಾಪಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಇಲ್ಲಿ ಊಟ ಮಾಡಿಬಿಟ್ಟು ಗಮನಿಸ್ತಿದ್ದೆ. ಇವಾಗ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ತಮ್ಮ ಊರಾಗಿಲ್ಲದಂದರೆ ನಡ್ಕೊಂಡು ಹೋಗೋದೇ ಒಂದು ಪ್ರಾಬ್ಲಮ್. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ಬಂದೆ ಮನೆಗೆ. ಆ್ಯಕ್ಚುಲಿ ಈಗ ಎಷ್ಟು ಟೈಮ್ ಗೊತ್ತಾ, 8:22. ಇನ್ಫ್ಯಾಕ್ಟ್ ಮುಂಚೆ 7:45 ಎಲ್ಲ ಬರ್ತಿದ್ದೆ, ಬಟ್ ಅಂಕಲ್ ಈ ಶಾಪಲ್ಲಿ ಇದ್ದಿದ್ದಿಲ್ಲ. ಸೊ ಬರೋ ಮಟ್ಟ ವೇಟ್ ಮಾಡು ಅಂತಂದರು. ಸೊ ಹಂಗಾಗಿ ಅಲ್ಲಿ ಅವ್ರು ಬರೋ ಮಟ್ಟ ಶಾಪಲ್ಲಿದ್ದು, ಅವ್ರು ಬಂದಮೇಲೆ ಬಂದೆ. ಹೊರಗಡೆ ಬಂದ ತಕ್ಷಣ ಪಕ್ಕದ ಶಾಪ್ ಅಣ್ಣವರು ಅಲ್ಲೆಲ್ಲ ಅಂಕಲ್ ಎಲ್ಲ ಮಾತಾಡ್ಸಕತ್ತರು. ಅಂದರೆ ಮುಂಚೆ ಮಾಡ್ತಾಯಿದ್ನಲ್ಲ ಅಲ್ಲೇ ವರ್ಕು, ಸೊ ಹಂಗಾಗಿ ಅವರೆಲ್ಲ ಕ್ಲೋಸ್ ಇದ್ದರು ನನಗೆ. ಇವಾಗ ಮಾತಾಡಿಸ್ತಾ ಇದ್ದರು. 1.5 hour ಗ್ಯಾಪ್ ಆಗಿತ್ತು ಮಧ್ಯ. ಸೊ ಇವಾಗ ಮತ್ತೆ ಹೋಗಿದ್ನಲ್ಲ, ಸೊ ಹಂಗೆ ಮಾತಾಡಿಸ್ತಾ ಇದ್ದರು. ಚೆನ್ನಾಗಿತ್ತು ಒಂಥರ. ಅಣ್ಣವರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಕ್ಚುಲಿ, ಪಕ್ಕದ ಶಾಪ್ ಅವರು. ಆಮೇಲೆ ಅಲ್ಲಿ ಅಂಕಲ್ ಇದ್ದಾರೆ, ಅವರೆಲ್ಲ ಸಖತ್ತಾಗಿ ಮಾತಾಡಿಸ್ತಾರೆ. ಸೊ ಅವ್ರ ಜೊತೆ ಮಾತಾಡಿ ಅಮ್ಮ ಹಾಲೆಲ್ಲ ಹೇಳಿದ್ರು. ಸೊ ತೊಗೊಂಡು ಇವಾಗ ಬಂದೆ. ಆ್ಯಂಡ್ ಫ್ರೆಶ್ ಅಪ್ ಆಗಬೇಕು. ಹಸುವಾಗ್ತಿದೆ, ಫಸ್ಟ್ ಏನಾದರೂ ತಿನ್ನಬೇಕು. ಆ್ಯಂಡ್ ತಾಳಿ ಹಣ್ಣಿತ್ತು ಅಂತ, ಸೊ ತಾಳಿ ಹಣ್ಣು ತಿಂತಾಯಿದ್ದೆ. ಆ್ಯಂಡ್ ಸಖತ್ ಹಸುವಾಗಿತ್ತು. ದಟ್ಸ್ ಇಟ್ ಫಾರ್ ದ ಡೇ.